ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಯಾರು ಹೊಸಬರಿದ್ದೀರಾ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ರವೆ ವಡೆ ಮಾಡುವುದು ನಿಮಗೆ ಸುಲಭವಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ. ತುಂಬ ಕ್ರಿಸ್ಪಿಯಾಗಿರ್ತದೆ. ಆಮೇಲೆ ನೋಡಿ ಇದು ತಿನ್ನೋಕ್ಕೂ ತುಂಬ ಟೇಸ್ಟಾಗಿರ್ತದೆ. ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ, ಬ್ರೌನ್ ಕಲರ್ ಆಗಿ ಅಲ್ವಾ, ಸೂಪರಾಗಿರ್ತದೆ. ಇದು ಮನೆಯೊಳಗಡೆ ಸ್ನ್ಯಾಕ್ಸ್ ಒಳಗಾಯಿತು, ಊಟದ ಒಳಗಾಯಿತು, ಟಿಫಿನ್ ಒಳಗಾಯಿತು, ಯಾವುದರದಕ್ಕೂ ಮಾಡ್ಕೊಂಡು ತಿನ್ಬೋದು. ನೋಡಿ ನಾವು ಯಾವತ್ತು ವಡೆ ಆಯಿತು, ಬಜ್ಜಿ ಆಯಿತು, ಮಿರ್ಚಿ ಆಯಿತು, ಎಣ್ಣೆ ಒಳಗೆ ಕರಿಬೇಕಾದಾಗೆ ಫುಲ್ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ್ರೆ ಅದು ಒಳಗಡೆ ನೆನೆದಿದೆ ಅಂತ ಅರ್ಥ. ನೋಡಿ ಒಂದು ಸ್ವಲ್ಪ ಮುಟ್ಟಿ ನೋಡಿ ಎಷ್ಟು ಅಲ್ವಾ, ಸಖತ್ತಾಗಿ ಸ್ಮೂತಾಗಿದೆ. ಆಮೇಲೆ ಸ್ವಲ್ಪ ಮೇಲೆ ರಫ್ ಇರಬೇಕು, ಕ್ರಿಸ್ಪಿ ಇರಬೇಕು. ನೋಡಿ ಇದಕ್ಕೇನು ಬೇಕಂದರೆ 2 ಕಪ್ಪು ರವೆ ತೊಗೊಂಡಿದ್ದೀನಿ ನಾನು, ಬಾಂಬೆ ರವೆ 2 ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ. ತೊಗೊಂಡಾದಮೇಲೆ ಇದಕ್ಕೆ ಅಳತೆ ಮೇನ್ ಇಂಪಾರ್ಟೆಂಟು. 2 ಕಪ್ಪಿಗೆ 4 ಅದೇ ಕಪ್ಪಲ್ಲಿ ನೀರು ಹಾಕಬೇಕು. 4 ಕಪ್ಪು, 4 ಅಥವಾ 4.5. ನಾನು ಅದೇ ಕಪ್ಪಲ್ಲೇ ಅಳತೆ ಮಾಡಿ ನೀರು ಹಾಕ್ತಾಯಿದ್ದೀನಿ. ಟೋಟಲ್ಲು 4 ಕಪ್ ಹಾಕಬೇಕು. ತುಂಬ ರುಚಿ ಬರ್ತದೆ, ತುಂಬ ಟೇಸ್ಟಿ ಆಯ್ತದೆ. ದಯವಿಟ್ಟು ಯಾರು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ನೋಡಿ ಗ್ಯಾಸ್ ಹಚ್ಕೊಂಡಿದ್ದೀನಿ. ನೋಡಿ ನೀರು ಕುದಿಬೇಕಾದಾಗೆ ನಾವು 2 ಕಪ್ ರವೆ ತೊಗೊಂಡಿದ್ನಲ್ವ, ಆ 2 ಕಪ್ ರವೆನ ಅದ್ರೊಳಗೆ ಹಾಕಿ ಸ್ವಲ್ಪ ಗಂಟಾಗ್ಲಾರ್ದಂಗೆ ಮಾಡಬೇಕು. ಸ್ಲೋ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟು ಬರಲಾರ್ದ ಥರನೇ ಉಪ್ಪಿಟ್ಟು ಹೇಗೆ ತಿರ್ಕೊಳ್ತೀವಲ್ಲ ನಾವು, ಹಾಗೆ ತಿರುಗ್ತಾನೆ ಇರಬೇಕು. ನೋಡಿ ಈಗ ಎಷ್ಟು ಚೆಂದ ಬಂದಿದೆ ನೋಡಿ. ಇದನ್ನೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸಿ ಒಂದು 5-10 ನಿಮಿಷ ಆರಿದ ಮೇಲೆ ಇದಕ್ಕೆ ಏನು ಬೇಕಂತ ಹಾಕ್ಕೊಳ್ಳೋಣ. ನೋಡಿ ನಾನು ಒಂದು ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು, ನಾನು ಇದಕ್ಕೆ ಯಾವ ಸೋಡಾನು ಯೂಸ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಕೂಡ ಸೋಡಾ ಯೂಸ್ ಮಾಡಬೇಡಿ. ನೋಡಿ ಒಂದು ಅರ್ಧ ಈರುಳ್ಳಿ, ಒಂದು 4 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಜ್ವಾನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಇದಕ್ಕೆ ಏನು ತುಪ್ಪ, ಆಯಿಲು ಏನೂ ಅವಶ್ಯಕತೆಯೇ ಇಲ್ಲ. ಹಾಗೆ ಸರಳವಾಗಿ ನಾದ್ಕೋಬೋದು, ಕೈಲೇ ನಾವು ನಾದ್ಕೋಬೋದು. ಇದು ಆ್ಯಕ್ಚುಲಿ ಸ್ಪೂನಲ್ಲಿ ಈ ಥರ ಮಾಡಿದರೆ ಸರಿ ಬರಲ್ಲ. ನಾವು ಕೈಲೇ ಹದವಾಗಿ ನಾದ್ಕೊಂಬಿಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ ಮೇಲೆ ಈ ಥರ ಎಲ್ಲ ನೋಡಿ ಎಲ್ಲ ಮಿಕ್ಸ್ ಆಗೋ ಥರನೇ ಕೈಲೇ ಹಿಟ್ಟನ್ನು ಹದ ಮಾಡ್ಕೋಬೇಕು ಯಾವಾಗಲೂ. ನೋಡಿ ಎಷ್ಟು ಅಳುಕೂನಿಲ್ಲ, ಅಷ್ಟು ಗಟ್ಟಿನಿಲ್ಲ, ತುಂಬ ಸಖತ್ತಾಗಿ ಬಂದಿದೆ ಅಲ್ವಾ. ಯಾಕಂದರೆ ಇದು ಆಲ್ರೆಡಿ ನಾವು ರವೆ ಎಲ್ಲ ಬೆನೆಸ್ಬಿಟ್ಟಿರ್ತೀವಲ್ವ, ಹಾಗಾಗಿ ಈಸಿ ವಡೆ ಮಾಡೋದು. ನೋಡಿ ನಾನು ಆಗಲೇ ಕಡಾಯಿದೊಳಗಡೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇದು ಎಣ್ಣೆ ಕಾದಿದ್ದಿಲ್ಲ ಅಂತ ನೋಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ 2 ಅಥವಾ 3 ಹನಿ ನೀರು ಚಿಮ್ಮಿಸ್ಬಿಡಿ. ಅದು ಗೊತ್ತಾಗುತ್ತೆ ಎಣ್ಣೆ ಕುದ್ದಿದೆ ಇಲ್ಲ ಅಂತೇಳಿ. ನೋಡಿ ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದು ವಡೆ ಮಾಡಿ ಆ ಎಣ್ಣೆ ಒಳಗೆ ಬಿಡೋಣ. ನೋಡಿ ಇಷ್ಟೇ ಒಂದು ಉಂಡೆ ಟೈಪ್ ತೊಗೊಂಡು ರೌಂಡ್ ಶೇಪಾಗಿ ಕೈಲೇನ ಸ್ವಲ್ಪ ಹದ ಮಾಡಿ ನೋಡಿ ಇಷ್ಟು ಒಂದು ಹೋಲ್ ನಡುಕ್ಕೆ ಹಾಕಿಬಿಟ್ರೆ ಆ ಥರ ಎಲ್ಲವೂ ಹಿಟ್ಟಲ್ಲಿ ಒಂದೇ ಸೇಮ್ ಥರ ತೊಗೊಂಡು ನೋಡಿ ಈ ಥರ ಎಣ್ಣೆ ಒಳಗೆ ಬಿಡಬೇಕು. ನೋಡಿ ಎಷ್ಟು ಸಖತ್ತಾಗಿ ಬರ್ತಿದೆ ಅಲ್ವಾ. ನೋಡಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿದೆ, ಸೂಪರ್ ಅಂದರೆ ಸೂಪರ್. ನೋಡಿ ನೀವಂಕರು ಒಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ. ನೋಡಿ ಸಿಂಪಲ್ ಇದೆ ನೋಡಿ. ನೋಡಿ ಸುಮ್ಮನೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಇದ್ರೊಳಗಡೆ ಚಟ್ನಿ ಆಗಬೇಕು. ಶೇಂಗಾ ಚಟ್ನಿ ಆಯಿತು, ಏನಾಯಿತು, ಸೂಪರ್ ಕಾಂಬಿನೇಷನ್ ಆಗುತ್ತೆ. ನಾಷ್ಟದಲ್ಲಾಯಿತು, ಊಟದಲ್ಲಾಯಿತು. ನೋಡಿ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಕೈಯಲ್ಲಿ ಕೊಟ್ಟರೆ ಸಾಕು ತಿಂದೇ ತಿಂತಾರೆ. ತುಂಬ ರುಚಿ ಬರ್ತದೆ. ಇದರೊಳಗಡೆ ಇನ್ನೂ ಸ್ವಲ್ಪ ಹಸಿಕಾಯಿ ಹಾಕಬೇಕಾಗಿತ್ತು. ನೋಡಿ ನಿಮ್ಗೆ ಇಷ್ಟ ಇದ್ದರೆ ಇನ್ನು ಹಸಿ ಕೊಬ್ಬರಿ ಇದ್ದರೆ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಆ ವಡೆನ ಬೇಯಿಸಬೇಕು. ಬೇಯಿಸಿದಾದ್ಮೇಲೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಇನ್ಸ್ಟೆಂಟ್ ಆಗಿದೆ ನೋಡಿ ಅಲ್ವಾ, ತುಂಬ ರುಚಿಯಾಗಿತ್ತು. ಆಮೇಲೆ ತಿನ್ನಬೇಕಾದಾಗ ಸೌಂಡ್ ಸಖತ್ತಾಗಿ ಬರ್ತದೆ, ಸ್ವಲ್ಪ ಕಡಕ್ಕಾಗಿರ್ತದೆ, ತುಂಬ ರುಚಿ ಬರ್ತದೆ ನೋಡಿ. ನಿಮ್ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ. ಆದಷ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ದಯವಿಟ್ಟು. ಹಾಗೆ ನನ್ನ ಚಾನಲ್ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡೋದಕ್ಕೆ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಓಕೆ, ಮತ್ತು ಇದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕಾಮೆಂಟ್ಸ್